ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ಸ್ಟುಡಿಯೋ. ನಮ್ಮ ರಕ್ಷಿತಾ ಶೆಟ್ಟಿಗೂ ಹಾಗೆ ಬಿಗ್ ಬಾಸ್ ಮನೆಗೂ ಇದ್ದಂತಹ ಒಂದು ಎಮೋಷ್ನಲ್ ಬಾಂಡಿಂಗ್ ಬಗ್ಗೆ ಮಾತಾಡೋಣ ಅಂತ ಹೇಳಿ ಈ ವಿಡಿಯೋನ ಮಾಡ್ತಿದ್ದೀನಿ. ನನಗನ್ಸಿರೋ ಪ್ರಕಾರ 12 ಸೀಸನಲ್ಲೂ ಸಹ ಅಷ್ಟು ಜನ ಕಂಟೆಸ್ಟೆಂಟ್ಗಳನ್ನ ನಾವು ನೋಡಿದ್ದೀವಿ. ಯಾವುದೇ ಒಂದು ಕಂಟೆಸ್ಟೆಂಟು ಸಹ ಈ ರೀತಿ ಎಮೋಷ್ನಲ್ ಬಾಂಡಿಂಗನ್ನು ಬಿಗ್ ಬಾಸ್ ಮನೆ ಜೊತೆಗೆ ಇಟ್ಕೊಂಡಿರಲಿಲ್ಲ ಅಂತಲೇ ಹೇಳ್ಬೋದು. ಎಸ್, ಅಫ್ಕೋರ್ಸ್ ಎಲಿಮಿನೇಟ್ ಆಗಿ ಹೋಗಬೇಕಾದ್ರೆ, ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರಬೇಕಾದ್ರೆ ಎಲ್ಲರೂ ಸಹ ಕಣ್ಣೀರು ಹಾಕ್ತಾನೆ ಬಂದಿದ್ದಾರೆ. ಆಲ್ಮೋಸ್ಟ್ ಎಲ್ಲರೂ ಸಹ ಕಣ್ಣೀರು ಹಾಕ್ಕೊಂಡೇ ಬರ್ತಿರ್ತಾರೆ. ಬಟ್ ರಕ್ಷಿತಾ ಶೆಟ್ಟಿ ಇದ್ದಂತಹ ಎಮೋಷ್ನಲ್ ಬಾಂಡಿಂಗನ್ನು, ಆ ಒಂದು ಪ್ಯೂರ್ ಜೆನ್ಯೂನ್ ಬಾಂಡಿಂಗನ್ನು ನಾನು ಯಾವ ಕಂಟೆಸ್ಟೆಂಟಲ್ಲೂ ಸಹ ನೋಡಿರಲಿಲ್ಲ. ಅಷ್ಟು ಎಮೋಷ್ನಲಿ ಬಿಗ್ ಬಾಸ್ ಮನೆ ಜೊತೆನೇ ಕನೆಕ್ಟ್ ಆಗಿಬಿಟ್ಟಿದ್ದಾಳೆ ಅವಳು ಅಂತ ಹೇಳ್ಬೋದು. ನಾವು ಅವಳು ರಘು ಅವ್ರ ಜೊತೆ ಕನೆಕ್ಟ್ ಆಗಿರೋದನ್ನ ನೋಡಿದ್ದೀವಿ, ಗಿಲ್ಲಿಯವ್ರ ಜೊತೆ ಕನೆಕ್ಟ್ ಆಗಿರೋದನ್ನ ನೋಡಿದ್ದೀವಿ. ಅದು ಮನೆಯವರೆಲ್ಲರೂ ಸೇರ್ಕೊಂಡು, ಬೇರೆ ಕಂಟೆಸ್ಟೆಂಟ್ಗಳೆಲ್ಲ ಸೇರಿಕೊಂಡು ಅವಳಿಗೆ ಒಬ್ಬ ವ್ಯಕ್ತಿ ಇಷ್ಟ ಆದರೆ ಅವಳು ಅವ್ರನ್ನ ಯಾರ ಜೊತೆನೂ ಕೂಡ ಸೇರಕ್ಕೆ ಬಿಡೋದಿಲ್ಲ, ಯಾರ ಜೊತೆನೂ ಕೂಡ ಹೋಗಕ್ಕೆ ಬಿಡೋದಿಲ್ಲ. ಆ್ಯಂಡ್ ಅವ್ರ ಹತ್ರನೂ ಕೂಡ ಯಾರೂ ಹೋಗಬಾರ್ದು, ಆ ರೀತಿ ತುಂಬ ಪ್ರೊಟೆಕ್ಟ್ ಮಾಡ್ತಾಳೆ ಅವ್ರನ್ನ, ತುಂಬ ಕೇರ್ ಮಾಡ್ತಾಳೆ ಅವ್ರನ್ನ ಅಂತ ಹೇಳೋದನ್ನ ಕಂಟೆಸ್ಟೆಂಟ್ಗಳು ಹೇಳೋದನ್ನು ನಾವು ಕೇಳಿದ್ದೀವಿ. ಬಟ್ ಮನೆ ಜೊತೆನೂ ಕೂಡ ಒಂದು ಒಳ್ಳೆ ಬಾಂಡಿಂಗನ್ನು ಇಟ್ಕೊಂಡಿದ್ಲು ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಅದು ನೆನ್ನೆ ಎಪಿಸೋಡಲ್ಲಿ ನೀವು ನೋಡಿದಾಗ ನಿಮಗೆ ಗೊತ್ತಾಗಿರುತ್ತೆ ಅವಳ ಕಣ್ಣಲ್ಲಿ ಎಷ್ಟು ನೀರು ಬರ್ತಿತ್ತು ಅಂತ ಹೇಳಿ. ಆ್ಯಕ್ಚುಲಾಗಿ ಹೇಳಬೇಕು ಅಂತಂದರೆ ಆಲ್ಮೋಸ್ಟ್ ಒಂದು 20 ಡೇಸ್ ಬ್ಯಾಕಿಂದನೂ ಕೂಡ ಅವಳು ಹೋಗೋದು, ಒಬ್ಬಳೇ ಕುತ್ಕೊಳ್ಳೋದು, ಕ್ಯಾಮ್ರಾ ಹತ್ರ ಕುತ್ಕೊಳ್ಳೋದು, ಅಥವಾ ಬೀನ್ ಬ್ಯಾಗ್ ಮೇಲೆ ಸ್ವಿಮ್ಮಿಂಗ್ ಪೂಲ್ ಹತ್ರ ಕುತ್ಕೊಂಡು ಮಾತಾಡೋದು. ಲೈಕ್ ಇನ್ನು 10 ದಿವಸ ಅಷ್ಟೇ, ಇನ್ನು 10 ಡೇಸ್ ಅಷ್ಟೇ, ಇನ್ನು 15 ಡೇಸ್ ಅಷ್ಟೇ, ನಾವು ಹೊಡ್ತೀವಿ, ಆಮೇಲೆ ಹೇಗಿರೋದು, ನಾನಂತೂ ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಿದ್ದೀನಿ, ಬಿಗ್ ಬಾಸ್ ನಿಮ್ಮನ್ನು ಮಿಸ್ ಮಾಡ್ಕೋತೀನಿ, ಬಿಗ್ ಬಾಸ್ ಮನೇನ ಮಿಸ್ ಮಾಡ್ಕೋತೀನಿ ಅಂತ ಹೇಳಿ ಪಾಪ ಹೋಗಿ ಒಬ್ಬೊಬ್ಬಳೇ ಕುತ್ಕೊಂಡು ಕಣ್ಣೀರು ಹಾಕೋದನ್ನು ಸಹ ನಾವು ನೋಡಿದ್ವಿ. ಅದೇ ರೀತಿ ನನಗೆ ಕಿಚ್ಚ ಸುದೀಪ್ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಇನ್ನೇನು 3 ಜನ ಟಾಪ್ 3ಯಲ್ಲಿರುವಂತಹ ಕಂಟೆಸ್ಟೆಂಟ್ಗಳು, ಗಿಲ್ಲಿನ, ರಕ್ಷಿತನ ಮತ್ತು ನಮ್ಮ ಅಶ್ವಿನಿ ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿ ಕಿಚ್ಚ ಸುದೀಪ್ ಅವ್ರು ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಾಗ ಅವಳು ಎಷ್ಟು ಕಣ್ಣೀರು ಹಾಕ್ತಿದ್ಲು ಅಂತಂದರೆ, ನಿಜವಾಗ್ಲೂ ಅವಳಿಗೆ ಬಿಗ್ ಬಾಸ್ ಟ್ರೋಫಿ ಮೇಲೆ ಆಸೆ ಇಲ್ಲ, ಬಿಗ್ ಬಾಸ್ ಕ್ಯಾಶ್ ಪ್ರೈಸ್ ಮೇಲೆ ಆಸೆ ಇಲ್ಲ, ಬಿಗ್ ಬಾಸ್ ಆ ಮನೆಯಲ್ಲಿ ಇರೋದಕ್ಕೆ ಒಂದು ಪೇಮೆಂಟ್ ಅಂತ ಕೊಡ್ತಾರಲ್ಲ, ಆ ಪೇಮೆಂಟ್ ಮೇಲೂ ಕೂಡ ಆಸೆ ಇಲ್ಲ. ಅವಳಿಗೆ ಬಿಗ್ ಬಾಸ್ ಅಂದ್ರೇ ಇಷ್ಟ ಆಗ್ಬಿಟ್ಟಿದೆ ಅನ್ನೋದು ತುಂಬ ಜೆನ್ಯೂನ್ ಆಗಿ ಗೊತ್ತಾಗ್ತಿತ್ತು. ಇನ್ನೂ 1 ವರ್ಷ ಬೇಕಾದರೂ ಬಿಗ್ ಬಾಸ್ ಮನೆಯಲ್ಲಿ ಇರು ಅಂತಂದರೂ ಕೂಡ ರಕ್ಷಿತಾ ಶೆಟ್ಟಿ ಹ್ಯಾಪಿಯಾಗಿ ಆ ಬಿಗ್ ಬಾಸ್ ಮನೆಯಲ್ಲಿ ಇರ್ತಾಳೆ ಅಂತ ಹೇಳ್ಬೋದು. ಸಾಕಷ್ಟು ಜನ ಹೇಳ್ತಿರ್ತಾರೆ, ಅಲ್ಲಿ ನಮಗೆ ಊಟ ಅಡ್ಜಸ್ಟ್ ಆಗಲ್ಲ, ಅಲ್ಲಿ ಕೊಡುವಂತಹ ಊಟ ಸಾಕಾಗಲ್ಲ, ಲಕ್ಸುರಿ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ, ನಮ್ಗೆ ಬೇಕಾಗಿದ್ದ ಲೈಕ್ ಬೇಸಿಕ್ ಫೆಸಿಲಿಟೀಸ್ ನಾನು ಏನೂ ಪಡ್ಕೊಳ್ಳೋದಕ್ಕಾಗಲ್ಲ ಅಂತ ಸಾಕಷ್ಟು ಜನ ಹೇಳ್ತಿರ್ತಾರೆ. ಬಟ್ ಸಾಕಷ್ಟು ಜನ ಆ ರೀತಿ ಹೇಳಿದ್ರು ಕೂಡ ನನಗೆ ಅದು ಯಾವುದೇ ಬೇಸಿಕ್ ನೀಡ್ಸ್ ಇಲ್ಲ ಅಂದ್ರೂ ಕೂಡ ನಾನು ಬಿಗ್ ಬಾಸ್ ಮನೆಯಲ್ಲಿ ಖುಷಿಯಾಗಿ ಇರಬಲ್ಲೆ ಅಂತ ತೋರಿಸ್ಕೊಟ್ಟಂತಹ ಏಕೈಕ ವ್ಯಕ್ತಿ ಅಂದರೆ ರಕ್ಷಿತಾ ಶೆಟ್ಟಿ ಅಂತ ಹೇಳ್ಬೋದು. ಇರೋದ್ರಲ್ಲೇ ಹೇಗೆ ಖುಷಿಯಾಗಿರಬೇಕು ಅನ್ನೋದನ್ನು ನಮ್ಮ ರಕ್ಷಿತಾ ಶೆಟ್ಟಿ ತೋರಿಸ್ಕೊಟ್ಟಿದ್ದಾಳೆ. ನನ್ನ ಕಿಚ್ಚ ಸುದೀಪ್ ಅವ್ರು ಹೋದಾಗಲೂ ಕೂಡ ತುಂಬಾ ಅಳ್ತಿದ್ಲು ರಕ್ಷಿತಾ. ಅವಳ ಕಣ್ಣಲ್ಲಿ ನೀರಂತೂ ಸ್ಟಾಪೇ ಆಗ್ತಿರ್ಲಿಲ್ಲ. ನಿಂತ್ಕೊಂಡು ಅವಳ ಫೇಸಲ್ಲಿ ಒಂದು ಲೈಟ್ ಸ್ಮೈಲ್ ಅನ್ನೋದಂತೂ ಖಂಡಿತವಾಗ್ಲೂ ಇತ್ತು. ಬಟ್ ಎಮೋಷ್ನಲಿ ಕನೆಕ್ಟ್ ಆಗಿರೋದ್ರಿಂದ ಆ ದುಃಖ ತಡೆಯೋಕ್ಕಾಗ್ದಿರ ಕಣ್ಣಲ್ಲಿ ಪಾಪ ನೀರು ಸುರಿಸ್ತಾನೆ ಇದ್ಲು. ಆ್ಯಂಡ್ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು, ಸುದೀಪ್ ಅವರು ಸಹ ಹೇಳಿದ್ರು ಆ ಹುಡುಗಿ ತುಂಬಾ ಎಮೋಷನ್ಸ್ ಇದ್ದಾಳೆ ಅಂತ ಅನಿಸುತ್ತೆ ಅಂತ ಹೇಳಿ ಸುದೀಪ್ ಅವರು ಕೂಡ ಹೇಳಿದ್ರು. ಸೊ ಈ ರೀತಿ ರಕ್ಷಿತಾ ಶೆಟ್ಟಿನ ನಾವು ನೋಡಿ ಇಷ್ಟಪಟ್ಟಿದ್ದು ಲೈಕ್ ವ್ಯರ್ಥ ಆಗಿಲ್ಲ ಅಂತ ಅನಿಸ್ತಿದೆ. ಈ ರೀತಿ ಮನಸ್ಥಿತಿ ಇರುವಂಥ ವ್ಯಕ್ತಿತ್ವ ಇರುವಂತಹ ಪರ್ಸ್ನಾಲಿಟಿನ ಇಷ್ಟು ದಿವಸ ನಾವು ಸಪೋರ್ಟ್ ಮಾಡ್ಕೊಂಡು ಬಂದಲ್ಲ, ಒಂದು ರೀತಿ ನಮಗೆ ಹೆಮ್ಮೆ ಅನಿಸ್ತಿದೆ ಈ ರೀತಿ ಎಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಕ್ಕೆ. ಆ್ಯಂಡ್ ಯಾರೆಲ್ಲ ರಕ್ಷಿತಾ ಶೆಟ್ಟಿನ ಸಪೋರ್ಟ್ ಮಾಡ್ತಿದ್ರಿ, ಇನ್ನು ಮುಂದೆನೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ನಮ್ಮ ಮನೆ ಮಗಳು ರಕ್ಷಿತಾ ಶೆಟ್ಟಿ ಅನ್ನೋ ರೀತಿ ಇಷ್ಟು ದಿವಸ ಅವಳಿಗೆ ಸಪೋರ್ಟ್ ಮಾಡಿದ್ದೀರಾ, ನೀವೆಲ್ಲರೂ ಸಪೋರ್ಟ್ ಮಾಡಿದ್ದಕ್ಕೆ ಅವಳು ಸೆಕೆಂಡ್ ಪ್ರೈಸ್ ವಿನ್ ಆಗೋದಕ್ಕೆ ಸಾಧ್ಯ ಆಯಿತು. ಆ್ಯಂಡ್ ಆಲ್ಮೋಸ್ಟ್ ಒಂದು 25 ಲ್ಯಾಕ್ವರೆಗೂ ಏನು ಕ್ಯಾಶ್ ಪ್ರೈಸ್ ಕೂಡ ರಕ್ಷಿತಾ ಶೆಟ್ಟಿಗೆ ಸಿಕ್ತು. ಸೊ ರಕ್ಷಿತಾ ಶೆಟ್ಟಿಗೆ ಕ್ಯಾಶ್ ಪ್ರೈಸ್ ಸಿಕ್ಕಿದ್ರು ಕೂಡ ಅವಳು ಅಲ್ಲಿ ಮೀಡಿಯಾದವ್ರ ಹತ್ರ ಹೊರಗಡೆ ಬಂದಾಗ ಹೇಳಿದ್ದು, ಲೈಕ್ ನಾನು ಸೆಕೆಂಡ್ ಆದರೂ ಕೂಡ ನಾನು ವಿನ್ನರೇ, ಲೈಕ್ ಜನಗಳ ಮನಸ್ಸನ್ನು ನಾನು ಗೆದ್ದಿದ್ದೀನಲ್ಲ, ಸೊ ನಾನು ವಿನ್ನರ್ ಅಂತಲೇ ರಕ್ಷಿತಾ ಶೆಟ್ಟಿ ಹೇಳಿದ್ದು. ನನಗಂತೂ ಆ ಮಾತುಗಳನ್ನೆಲ್ಲ ಕೇಳ್ತಿದ್ರೆ, ಮತ್ತು ಮಲ್ಲಮ್ಮನ ನೋಡಿದ ತಕ್ಷಣ ಹೋಗ್ಬಿಟ್ಟು ಅವ್ರ ಕಾಲಿಗೆ ಬಿದ್ದು ಆಶೀರ್ವಾದ ತಗೋತಾಳೆ, ಮತ್ತು ನಂಬರ್ ಇದೆ ಅಲ್ವಾ, ನನಗೆ ಕಾಲ್ ಮಾಡಿ ಅಂತೆಲ್ಲ ಹೇಳ್ತಾಳೆ. ಉಡುಪಿ ರಕ್ಷಿತಾ ಶೆಟ್ಟಿ ಅಂತ ಸೇವ್ ಮಾಡಿದ್ದೀರಾ ಅಲ್ವಾ ಅಂತೆಲ್ಲ ಕೇಳಿ ಕ್ಲಾರಿಫಿಕೇಷನ್ ತಗೋತಾಳೆ. ಸೊ ಎಷ್ಟು ಕನೆಕ್ಟ್ ಆಗಿರ್ತಾಳೆ ಒಬ್ಬ ವ್ಯಕ್ತಿ ಜೊತೆ ಆಗಿರ್ಬೋದು, ಮನೆ ಜೊತೆ ಆಗಿರ್ಬೋದು ಅನ್ನೋದನ್ನು ನಾವು ನೆನ್ನೆ ಎಪಿಸೋಡಲ್ಲೂ ಕೂಡ ನೋಡಿ ತಿಳ್ಕೊಬೋದಾಗಿತ್ತು. ಆ್ಯಂಡ್ ನಾವು ಸಾಕಷ್ಟು ಬಾರಿ ಅಂದರೆ ಒಂದು 4-5 ವಾರದಿಂದನೂ ಹೇಗಾಗಿತ್ತು ಅಂತಂದರೆ,
ಕಿಚ್ಚ ಸುದೀಪ್ ಅವರು ರಕ್ಷಿತಾ ಶೆಟ್ಟಿನ ಸೈಡ್ ಲೈನ್ ಮಾಡ್ತಿದ್ದಾರೆ, ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಿದ್ದಾರೆ, ಅವರ ಇಮೇಜನ್ನು ಡೌನ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಅನಿಸ್ತಿತ್ತು. ವೀಕೆಂಡ್ ಎಪಿಸೋಡ್ಸಲ್ಲಿ ಸುದೀಪ್ ಅವ್ರು ಬಂದಾಗ ಎಲ್ಲೋ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ನಮಗೂ ಕೂಡ ಅನಿಸಿತ್ತು. ಬಟ್ ರಕ್ಷಿತಾ ಶೆಟ್ಟಿಗೆ ಯಾವ ಒಂದು ಪಾಯಿಂಟಲ್ಲೂ ಕೂಡ ಕಿಚ್ಚ ಸುದೀಪ್ ಅವ್ರು ಬಂದು ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ ಅಥವಾ ಸೈಡ್ ಲೈನ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಪಾಯಿಂಟಲ್ಲೂ ಕೂಡ ಅನಿಸಿಲ್ಲ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನನ್ನ ಸುದೀಪ್ ಅವ್ರು ಬಂದಾಗ ಅವಳು ಹತ್ಕೊಂಡು ಸುದೀಪ್ ಅವ್ರ ಹತ್ರ ಕೇಳ್ತಾಳೆ, ಲೈಕ್ ಇಷ್ಟು ದಿವಸದಿಂದ ನಾವೇನಾದರೂ ತಪ್ಪು ಮಾಡಿದ್ದೀವಿ ಅಂತಂದರೆ ಅದನ್ನು ತಿದ್ದಿ ನಮಗೆ ಹೇಳೋದಕ್ಕೆ ನೀವು ಬರ್ತಿದ್ರಿ, ಬಟ್ ಇನ್ನು ಮುಂದೆ ಯಾರು ಬರ್ತಾರೆ ನನ್ನ ಲೈಫಲ್ಲಿ ನಾನು ಏನಾದರೂ ತಪ್ಪು ಮಾಡಿದ್ರೆ ನೀವಿರಲ್ಲ ಅಲ್ವಾ, ಅದನ್ನು ಮಿಸ್ ಮಾಡ್ಕೋತೀನಿ ಅಂತ ಹೇಳಿ ಕಣ್ಣೀರಾಗ್ತಾಳೆ. ಆ್ಯಂಡ್ ಸುದೀಪ್ ಅವರು ಈ ಮನೆ ನಿಮ್ಗೆ ಆಲ್ರೆಡಿ ಒಂದಷ್ಟು ಪಾಠನ ಕಲಿಸಿರುತ್ತೆ, ಸೊ ನನ್ನ ಅವಶ್ಯಕತೆ ನಿಮಗೆ ಮುಂದೆ ಇರೋದಿಲ್ಲ ಬಿಡಿ ಅಂತ ಹೇಳಿ ಸಮಾಧಾನ ಮಾಡ್ತಿದ್ರು ರಕ್ಷಿತಾ ಶೆಟ್ಟಿಗೆ. ಎಸ್, ರಕ್ಷಿತಾ ಶೆಟ್ಟಿ ತುಂಬಾ ಬುದ್ಧಿವಂತಲು ಅಂತಲೂ ಕೂಡ ಹೇಳ್ಬೋದು, ಆ್ಯಂಡ್ ತುಂಬಾ ಎಮೋಷ್ನಲ್ ಪರ್ಸನ್ ಅಂತಲೂ ಕೂಡ ಹೇಳ್ಬೋದು. ಆ್ಯಂಡ್ ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಏನೇನು ಮಾಡ್ತೀನಿ, ಏನೇನು ಮಾಡಬೇಕು ಅಂತೆಲ್ಲ ಆಲ್ರೆಡಿ ಪ್ಲ್ಯಾನ್ ಹಾಕ್ಕೊಂಡಿದ್ದಾಳೆ ಅಂತಲೂ ಕೂಡ ಕಾಣಿಸ್ತಿದೆ. ತುಂಬ ಒಳ್ಳೆಯ ವ್ಯಕ್ತಿತ್ವ ಇರುವಂತಹ ರಕ್ಷಿತಾ ಶೆಟ್ಟಿ ಸೆಕೆಂಡ್ ಪ್ರೈಸ್ ಬಂದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಿಮಗೂ ಕೂಡ ಖುಷಿಯಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ. ಆ್ಯಂಡ್ ಇನ್ನು ಸುದೀಪ್ ಅವ್ರನ್ನ ಅವಳು ಕೇಳ್ತಾನೆ ಇದ್ಲು, ಲೈಕ್ ಇಷ್ಟು ದಿವಸ ನೀವು ನಮಗೆ ಬುದ್ಧಿ ಹೇಳ್ತಿದ್ರಿ, ನಾನೇನಾದರೂ ನಿಮ್ಮನ್ನು ಮೀಟ್ ಮಾಡಬೇಕು ಅಂತಂದರೆ ವಾರನೂ ಕೂಡ ನಾನು ನಿಮ್ಮನ್ನು ನೋಡ್ತಿದ್ದೆ, ಇನ್ನು ಮುಂದೆ ಮೀಟ್ ಮಾಡಬೇಕು ಅಂದರೆ ಹೇಗೆ ಮೀಟ್ ಮಾಡಲಿ ಅಂತಲೂ ಕೂಡ ಕೇಳ್ತಾಳೆ. ಆವಾಗ ಸುದೀಪ್ ಅವ್ರು ಹೇಳ್ತಾರೆ, ನಿಮ್ಗೆ ಯಾವಾಗಲೇ ನನ್ನ ಮೀಟ್ ಮಾಡಬೇಕು ಅಂತ ಅನಿಸಿದ್ರು ಕೂಡ ನನಗೆ ಇನ್ಫಾರ್ಮ್ ಮಾಡ್ಕೊಂಡು ನೀವು ನಮ್ಮ ಮನೆಗೆ ಬರ್ಬೋದು ಅಂತ ಹೇಳಿ ಒಂದು ಪರ್ಮಿಷನನ್ನು ಕೊಟ್ಟಿದ್ದಾರೆ. ಸೊ ರಕ್ಷಿತಾ ಶೆಟ್ಟಿ ಯಾವಾಗ ಬೇಕಾದ್ರೂ ಸುದೀಪ್ ಅವ್ರ ಮನೆಗೆ ಹೋಗ್ಬೋದು, ಬಟ್ ಒಂದು ಟೈಮ್ ಸ್ಲಾಟನ್ನು ಕೊಡಬೇಕು, ಒಂದು ಟೈಮ್ ಸ್ಲಾಟನ್ನು ಇಟ್ಕೊಂಡು ಹೋಗಬೇಕಾಗುತ್ತೆ, ಇಷ್ಟರಿಂದ ಇಷ್ಟೊತ್ತಿಗೆ ಅಂತ ಹೇಳಿ ಟೈಮಿಂಗ್ಸನ್ನು ಹೇಳಿ ಬನ್ನಿ ಅಂತ ಹೇಳಿ ಸುದೀಪ್ ಅವರು ಕೂಡ ಹೇಳಿದ್ದಾರೆ. ಬಟ್ ನಾವಿಲ್ಲಿ ಹೊರಗಡೆ ಏನು ಅನ್ಕೊತಿದ್ವಿ ಅಂತಂದರೆ ಸುದೀಪ್ ಅವರು ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ, ಬಿಗ್ ಬಾಸ್ ಶೋ ಅವರು ರಕ್ಷಿತನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿ ಅನ್ಕೊತಿದ್ವಿ. ಬಟ್ ರಕ್ಷಿತಾ ಶೆಟ್ಟಿಗೆ ಅದೆಲ್ಲ ಒಂಥರ ಬುದ್ಧಿ ಮಾತು ಥರ ಆಗೋಗ್ಬಿಟ್ಟಿತ್ತು. ಲೈಕ್ ನಾನೇನೋ ತಪ್ಪು ಮಾಡ್ತಿದ್ದೀನಿ ಅಂತಂದಾಗ ನನ್ನನ್ನು ತಿದ್ದೋದಕ್ಕೆ ಅಂತ ಹೇಳಿನೇ ಸುದೀಪ್ ಅವ್ರು ಬರ್ತಿದ್ದಾರೆ ಅನ್ನೋ ರೀತಿ ಅವಳು ಅವ್ರನ್ನ ನೋಡಿದ್ದಾಳೆ. ಸೊ ನಾನು ಮಾಡುವಂತಹ ಮಿಸ್ಟೇಕ್ಸ್ನೆಲ್ಲ ಕರೆಕ್ಟ್ ಮಾಡೋಕ್ಕೆ ಇರುವಂಥ ವ್ಯಕ್ತಿ ಸುದೀಪ್ ಅನ್ನೋ ರೀತಿ ನೋಡಿದ್ದಾಳೆ ರಕ್ಷಿತಾ ಶೆಟ್ಟಿ. ಬಟ್ ನಮಗಿಲ್ಲಿ ಇರಿಟೇಟ್ ಆಗ್ತಿತ್ತು, ನಿಜವಾಗ್ಲೂ ತುಂಬಾ ಇರಿಟೇಟ್ ಆಗ್ತಿತ್ತು. ಏನಕ್ಕೆ ಸುದೀಪ್ ಅವ್ರು ಹಿಂಗೆ ಮಾಡ್ತಿದ್ದಾರೆ, ರಕ್ಷಿತಾ ಶೆಟ್ಟಿ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಸಹ ಅದನ್ನು ತುಂಬಾ ಹೈಲೈಟ್ ಮಾಡಿ ತೋರಿಸ್ತಾರೆ. ಬಟ್ ಅಶ್ವಿನಿ ಅವ್ರು ಏನೇ ಮಾಡಿದ್ರು ಸಹ ಲೈಕ್ ಅದನ್ನು ಅಷ್ಟೊಂದು ದೊಡ್ಡ ವಿಚಾರ ಮಾಡೋದಕ್ಕೆ ಹೋಗೋದಿಲ್ಲ. ಏನಕ್ಕೆ ಈ ರೀತಿ ಪಾರ್ಶಿಯಾಲಿಟಿ ಮಾಡ್ತಿದ್ದಾರೆ ಅಂತೆಲ್ಲ ನಮಗೂ ಕೂಡ ಅನಿಸಿತ್ತು. ಬಟ್ ಅದೆಲ್ಲ ಮಾಡಿದ್ದಕ್ಕೇ ಇವತ್ತು ರಕ್ಷಿತಾ ಶೆಟ್ಟಿ ಸೆಕೆಂಡ್ ಪ್ರೈಸನ್ನು ಪಡ್ಕೊಳ್ಳೋಕ್ಕೆ ಆ ಒಂದು ಸ್ಥಾನನ ತುಂಬೋದಕ್ಕೆ ಸಾಧ್ಯ ಆಯಿತು ಅಂತ ನನಗನ್ಸುತ್ತೆ. ಎಲ್ಲೋ ಒಂದು ಕಡೆ ಅಶ್ವಿನಿ ಅವ್ರನ್ನ ಹೇಗೆ ಸೈಡ್ ಲೈನ್ ಮಾಡ್ಕೊಂಡು, ಅಶ್ವಿನಿ ಅವ್ರನ್ನ ಸೈಡ್ ಲೈನ್ ಅಲ್ಲ, ಲೈಕ್ ಹೇಗೆ ಅವ್ರು ಮಾಡಿರೋ ಮಿಸ್ಟೇಕ್ಸ್ನೆಲ್ಲ ತುಂಬ ರ್ಯಾಶಾಗಿ ಹೇಳ್ತೀರಾ, ಸುಮ್ಮನೆ ಅಲ್ಲಲ್ಲಿಗೆ ಮುಚ್ಚಾಕೊಂಡು ಹೋಗ್ತಿದ್ರು, ಅದೇ ರೀತಿ ರಕ್ಷಿತಾ ಶೆಟ್ಟಿಗೂ ಮಾಡಿದರೆ ಈ ರೀತಿ ರಕ್ಷಿತಾ ಶೆಟ್ಟಿ ಸೆಕೆಂಡ್ ಪ್ರೈಸ್ ತೊಗೊಳೋದಕ್ಕೆ ಆ ಸ್ಥಾನಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಯಾವಾಗ ರಕ್ಷಿತಾ ಶೆಟ್ಟಿನ ಟಾರ್ಗೆಟ್ ಮಾಡಿಕೊಂಡು ಅವ್ರು ಮಾಡ್ತಿರುವಂತಹ ಸಣ್ಣ ಸಣ್ಣ ತಪ್ಪನ್ನು ಪಾಯಿಂಟ್ಔಟ್ ಮಾಡ್ಕೊಂಡು ಹೇಳೋದಕ್ಕೆ ಶುರು ಮಾಡಿದ್ರು, ಖಂಡಿತವಾಗ್ಲೂ ಅದೇ ಪ್ಲಸ್ ಪಾಯಿಂಟ್ ಆಗಿದ್ದು ಅಂತ ಅನಿಸ್ತಿದೆ. ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಉಳ್ಕೊಳ್ಳೋದಕ್ಕಾಗಿರ್ಬೋದು, ಫಸ್ಟ್ ರನ್ನರ್ ಅಪ್ ಆಗೋದಕ್ಕಾಗಿರ್ಬೋದು. ಆ್ಯಂಡ್ ಇನ್ನು ಟಾಸ್ಕ್ ಅಂತ ಬಂದಾಗ ಅವಳು ಯಾವತ್ತೂ ಸಹ ಲೈಕ್ ನಾನು ಆಡಲೇಬೇಕು ಅಂತ ಹೇಳಿ ನುಗ್ಗಿ ಆಡ್ದಂಥವಳಲ್ಲ. ಲೈಕ್ ನಾನು ಆಡ್ತೀನಿ ಅಂತ ಹೋಗಿ ಪರ್ಮಿಷನ್ ಕೇಳ್ತಿದ್ದು, ಬಟ್ ಆ ಟಾಸ್ಕಲ್ಲಿ ಆ ಟೀಮ್ ಮೆಂಬರ್ಸು ಓಕೆ ನೀನು ಆಡು ಅಂತಂದರೆ ಆಡ್ತಿದ್ಲು, ಇಲ್ಲ ಬೇಡ ನಿನ್ನ ಕೈಯಲ್ಲಿ ಆಗಲ್ಲ ಅಂತಂದಿದ ತಕ್ಷಣ ಪಾಪ ಸೈಲೆಂಟಾಗಿ ಕೂತ್ಕೊಂಡಿದ್ಲು. ಅವಳೇ ಎಷ್ಟೊಂದು ಸತಿ ಬೇರೆಯವ್ರಿಗೆ ಬಿಟ್ಕೊಟ್ಟಿರೋದು ಉಂಟು, ರಕ್ಷಿತಾ ಶೆಟ್ಟಿನೇ ಬಿಟ್ಕೊಟ್ಟಿರೋದು ಉಂಟು. ಅವಳು ಯಾವತ್ತೂ ಸಹ ಅದನ್ನು ಹೇಳ್ಕೊಂಡಿಲ್ಲ. ಬಟ್ ಧ್ರುವಂತ್ ಅವ್ರು ಹೇಳ್ಕೊಂಡಿರೋದನ್ನ ನಾವು ನೋಡಿದ್ದೀವಿ ಸಾಕಷ್ಟು ಸರಿ. ನಾನು ಟಾಸ್ಕ್ ಬಿಟ್ಕೊಟ್ಟೆ, ನನ್ನಿಂದ ನೀವು ವಿನ್ ಆಗಿದ್ದು, ನಾನು ಟಾಸ್ಕ್ ಬಿಟ್ಕೊಟ್ಟೆ, ನಾನು ಬೇರೆಯವ್ರಿಗೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಅಂತೆಲ್ಲ ಹೇಳಿ ಧ್ರುವಂತವ್ರು 1000 ಸತಿ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದ್ದಾರೆ. ಬಟ್ ಇಷ್ಟೆಲ್ಲ ಮಾಡಿದ್ರು ಸಹ ರಕ್ಷಿತಾ ಶೆಟ್ಟಿ ಅದನ್ನು ಯಾವತ್ತೂ ಸಹ ಹೇಳ್ಕೊಂಡಿಲ್ಲ. ಸೊ ಅವಳ ಈ ಒಂದು ಮನಸ್ಥಿತಿಗಾಗಿರ್ಬೋದು, ಅವಳ ಈ ಒಂದು ವ್ಯಕ್ತಿತ್ವಕ್ಕಾಗಿರ್ಬೋದು ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಸ್, ನೆನ್ನೆಗೆ ರಕ್ಷಿತಾ ಶೆಟ್ಟಿಗೆ ಬಿಗ್ ಬಾಸ್ಗೆ ಇದ್ದಂತಹ ಬಾಂಡಿಂಗ್ ಕಂಪ್ಲೀಟಾಗಿ ಮುಗ್ದಿದೆ. ಮೋಸ್ಟ್ಲಿ ಅವರೇನಾದರೂ ಇದೇ ರೀತಿ ಕ್ರೇಜನ್ನು ಕ್ಯಾರಿ ಮಾಡ್ಕೊಂಡು ಹೋಗಿದ್ದಾರೆ ಅಂತಂದರೆ ನೆಕ್ಸ್ಟ್ ಸೀಸನಲ್ಲಿ ಗೆಸ್ಟ್ ಎಂಟ್ರಿ ಆಗಿ ಬರುವಂತಹ ಎಲ್ಲ ಚಾನ್ಸಸ್ ಕೂಡ ಇರುತ್ತೆ. ಸೊ ನೋಡೋಣ, ಈ ಒಂದು ಸೀಸನ್ ಇಲ್ಲಿಗೆ ಮುಕ್ತಾಯ ಆಗಿದೆ. ನೆಕ್ಸ್ಟ್ ಸೀಸನ್ ಯಾವಾಗ ಶುರು ಆಗುತ್ತೆ ಆ್ಯಂಡ್ ಯಾರೆಲ್ಲ ಕಂಟೆಸ್ಟೆಂಟ್ ಬರ್ಬೋದು ಅಂತ ಹೇಳಿ ಆದಷ್ಟು ಬೇಗ, ಅಂದರೆ ಆಲ್ಮೋಸ್ಟ್ ಇನ್ನೂ ಒಂದು 3 months ಆಗುತ್ತೆ, 3 to 4 months ಆಗುತ್ತೆ. ಅದಾದಮೇಲೆ ಅಪ್ಡೇಟ್ಸ್ಗಳನ್ನ ಕೊಡೋದಕ್ಕೆ ಶುರು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದಿರೋ
ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಬಾಯ್ ಬಾಯ್.